ಬಗರ್ ಹುಕುಂ ಟು ಏರ್ಪೋರ್ಟ್ ಕರ್ಮಭೂಮಿಗೆ ಬಿಎಸ್ವೈ ಕಾಣಿಕೆ ಶಿಕ್ಷಣ ಉದ್ಯೋಗ ವಿಶ್ವ ದರ್ಜೆಗೆ ಶಿವಮೊಗ್ಗ ಅಭಿವೃದ್ಧಿಯ ಶಿಕಾರಿ ವೀರ ಮಾದರಿ ರಸ್ತೆ ಕೋಟಿ ಕೋಟಿ ಅನುದಾನ ಮಲೆನಾಡಿನ ಮಹಾನಾಯಕ ಚಳುವಳಿ ಹೋರಾಟ ಶಿಕಾರಿಪುರದ ಚಿತ್ರಣ ಬದಲಿಸಿದ ಯಡಿಯೂರಪ್ಪ ಇದೇ ಈ ಹೊತ್ತಿನ ವಿಶೇಷ ಶಿಕಾರಿ ವೀರ ಶಿವಮೊಗ್ಗ ಅಭಿವೃದ್ಧಿ ಹರಿಕಾರ ನಾನು ಅಂಕಿತಾ ಜೈನ್ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ ಇವರ ತವರು ಜಿಲ್ಲೆ ಶಿವಮೊಗ್ಗ ಇವತ್ತು ವಿಶ್ವ ದರ್ಜೆಗೆ ಇದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಡಿಯೂರಪ್ಪನವರು 70ರ ದಶಕದಿಂದ ರೈತ ಹೋರಾಟಕ್ಕೆ ಧುಮುಕಿ ಇಡೀ ಜಿಲ್ಲೆಯಲ್ಲೇ ಕ್ರಾಂತಿಯನ್ನ ಸೃಷ್ಟಿಸಿದ ಛಲದಂಕಮಲ್ಲ ಇವರು ರಸ್ತೆ ನೀರು ಶಿಕ್ಷಣ ಉದ್ಯೋಗ ಹೀಗೆ ಪ್ರತಿ ಸೆಕ್ಟರ್ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ರಾಜಕೀಯ ಜೀವನದ ಹೊತ್ತಿನಲ್ಲಿ ಶಿವಮೊಗ್ಗಕ್ಕೆ ಬಿಎಸ್ವೈ ಕೊಟ್ಟ ಕೊಡುಗೆಯನ್ನ ಮೆಲುಕು ಹಾಕಲೇಬೇಕು. ಸ್ಪಾಟ್ ಡಿಸಿಷನ್ ಇವತ್ತು ಶಿವಮೊಗ್ಗ ಯಾವ ರೀತಿ ಡೆವಲಪ್ ಮಾಡ್ಯಾರ ವಿಮಾನ ನಿಲ್ದಾಣ ಯಡಿಯೂರಪ್ಪ ಇಲ್ಲದಿದ್ರೆ ಆಗ್ತಿತ್ತಂದ್ರೆ ಯಾವುದಾರ ರಾಜ್ಯದಲ್ಲಿ ರೈತರ ಬಗ್ಗೆ ಯೋಚನೆ ಮಾಡುವಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮೊದಲಿಗರಾಗಿ ನಿಲ್ತಾರೆ. ಶಿವಮೊಗ್ಗ ಭದ್ರಾವತಿ ರಸ್ತೆ ಅದು ಹೇಳದಂಥ ಸ್ಥಿತಿಯಲ್ಲಿತ್ತು. ಮೆಡಿಕಲ್ ಕಾಲೇಜನ್ನ ಅಭಿವೃದ್ಧಿಪಡಿಸಿದ್ದು, ರಸ್ತೆಗಳು ಮಾಡಿದ್ದು, ಕುಡಿಯೋ ನೀರಿನ ವ್ಯವಸ್ಥೆ. ಇವತ್ತು ಶಿವಮೊಗ್ಗ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲಾಂದರೆ ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ನಡೆದ ಘಟನೆ. ಹೌದು, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಂದ್ರೆ ಅದು ಬಿಎಸ್ ಯಡಿಯೂರಪ್ಪನವರ ಕೋಟೆ. 70-80ರ ದಶಕದಲ್ಲಿ ಮಲೆನಾಡು ಭಾಗದಲ್ಲಿ ಬಗರ್ ಹುಕುಂ ಅನ್ನೋ ಅತಿ ದೊಡ್ಡ ಹೋರಾಟ ನಡೆದಿತ್ತು. ಅಂದು ಕಂಗಾಲಾಗಿದ್ದ ರೈತರಿಗೆ ಆಪದ್ ಬಾಂಧವರಾಗಿ ಕಂಡಿತ್ತು ಇದೇ ಬಿಎಸ್ವೈ. ಜನ್ಮಭೂಮಿ ಮಂಡ್ಯದ ಪೂಕನ ಕೆರೆಯಿಂದ ಶಿವಮೊಗ್ಗದ ಶಿಕಾರಿಪುರಕ್ಕೆ ಅಂದು ಎಂಟ್ರಿ ಕೊಟ್ಟು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ ಯಡಿಯೂರಪ್ಪ ನೆಮ್ಮದಿಯಿಂದ ಇದ್ದ ದಿನಗಳೇ ಇಲ್ಲ. ಶಿಕಾರಿಪುರದ ವೀರಭದ್ರ ಶಾಸ್ತ್ರಿಗಳ ಅಕ್ಕಿ ಗಿರಣಿಯಲ್ಲಿ ಕೆಲಸವನ್ನ ಮಾಡುತ್ತಾ ಶುರುವಾದ ಕಾಯಕ ಇಡೀ ಶಿವಮೊಗ್ಗದ ಅಭಿವೃದ್ಧಿಗೆ ನಾಂದಿ ಹಾಡಿತ್ತು. 1972ರಲ್ಲಿ ಶಿಕಾರಿಪುರ ತಾಲೂಕಿನ ಜನಸಂಘದ ಅಧ್ಯಕ್ಷರಾಗುವ ಮೂಲಕ ಸಕ್ರಿಯ ರಾಜಕಾರಣ ಪ್ರವೇಶವನ್ನ ಮಾಡಿದ್ರು. ಅಂದು ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಕ್ಕೆ ತಿರುಗಿಸಲಿಲ್ಲ. ರೈತರ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಹೋರಾಟವನ್ನ ಆರಂಭಿಸಿದ್ರು. ಸ್ವಾತಂತ್ರ್ಯ ಹೋರಾಟದ ಬಳಿಕ ಹೋರಾಟ ಎಂಬ ಪದವನ್ನೇ ಸರಿಯಾಗಿ ಕೇಳದ ಜನ ಈ ಹೊಸ ಹಾದಿಯಲ್ಲಿ ಆಕರ್ಷಿತರಾಗಿ ಯಡಿಯೂರಪ್ಪನವರ ಹಿಂದೆ ಹೊರಟರು. 100 ಆಯಿತು, 100 ಸಾವಿರ ಆಯಿತು, ಸಾವಿರದ ಸಂಖ್ಯೆ ರಾಜ್ಯಕ್ಕೆ ವ್ಯಾಪಿಸಿತು. ಶಿವಮೊಗ್ಗದಲ್ಲಿ ಬಿಎಸ್ವೈ ಮೊದಲು ಶುರು ಮಾಡಿದ್ದೇ ಜೀತ ಮುಕ್ತ ಕ್ರಾಂತಿ. ಬಗರ್ ಹುಕುಂ ಹೋರಾಟ, ಪಾದಯಾತ್ರೆ, ಧರಣಿ, ರೈತರಿಗೆ ನ್ಯಾಯ. ಬಿಎಸ್ವೈ ಬೆನ್ನಿಗಿತ್ತು ಸೈನ್ಯ, ಸೈಕಲ್ ಏರಿದ್ರೆ ಸಾಕು ಸಿಕ್ತಿತ್ತು ಪರಿಹಾರ. ಜೀತದಾಳುಗಳ ಹೋರಾಟ ಮಾಡಿದ್ರು. ಕಟ್ಟ ಕಡೆಯ ದಲಿತರು ಯಾರಿದ್ದಾರೆ ಅವರು ಜೀತದಾಳುಗಳಾಗಿ ಬೇರೆ ಬೇರೆಯವ್ರ ಮನೆಯಲ್ಲಿ ದುಡಿತಾಯಿದ್ರು. ತಲೆಮಾರುಗಳಿಂದ ದುಡಿತಾಯಿದ್ರು. ಒಂದು ಬಟ್ಟೆಗಾಗಿ, ಒಂದು 2 ಹೊತ್ತಿನ ಊಟಕ್ಕಾಗಿ ಬೆಳಗಿಂದ ಸಂಜೆವರೆಗೂ ಜೀವ ಸವಿಸ್ತಾ ಇರುವಂಥ ಒಂದು ಜೀತದಾಳು ಸಮಸ್ಯೆ ಅದು ಈಗಿಲ್ಲ. ನಮಗೆ ಈ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅನೇಕ ಕುಟುಂಬಗಳಲ್ಲಿ, ಶ್ರೀಮಂತ ಕುಟುಂಬಗಳಲ್ಲಿ ಅವರು ಇದ್ದರು. ಎಲ್ಲೋ ಸಗಣಿ ಎತ್ತೋದು, ಮಣ್ಣು ಹೊರೋದು, ಅವ್ರ ಮನೆ ಸ್ವಚ್ಛ ಮಾಡುವಂಥದ್ದು, ಇದನ್ನು ಜೀತ ಮಾಡ್ಕೊಂಡು ಇದ್ದರು. ಅವರಿಗೇನು ಜೀವನದಲ್ಲಿ ಬೇರೆ ಆಸೆ ಏನೂ ಇಲ್ಲ. ನಾನು ಹುಟ್ಟಿದ್ದೀನಿ, ಸಾಯೋ ತನಕ ಬದುಕಬೇಕಷ್ಟೆ, ಅಷ್ಟು ಬಿಟ್ಟು ಬೇರೆ ಏನೂ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಅವರಿಗೊಂದು ಧೈರ್ಯ ಕೊಡುವಂಥ ಕೆಲಸವನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿದ್ರು. ಜೀತದಾಳುಗಳನ್ನು ಸಂಘಟಿಸಿದರು. ಅವ್ರನ್ನ ಶಿವಮೊಗ್ಗದವರೆಗೆ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋದರು. ನಾನು ನನ್ನ ತಾಲೂಕಿಂದ ಅವ್ರನ್ನೆಲ್ಲ ಸಂಘಟಿಸಿ ಕರ್ಕೊಂಡು ಹೋಗಿದ್ದೆ. ಆ ಹೋರಾಟದ ಫಲ ಏನಾಯಿತು ಅಂದರೆ ಜೀತದಾಳುಗಳಿಗೆ ಒಂದು ಪರಿಹಾರದ ಹಣ ಬಂತು, ಜೀತ ವಿಮುಕ್ತಿ ಹಣ.
ಆ ಜೀತ ಬಿಡಿಸೋದ್ರಿಂದಾಗಿ ಅವರು ನಷ್ಟಕ್ಕೆ ಒಳಗಾಗ್ತಾರಲ್ಲ, ಅವ್ರ ಕೆಲಸ ಕಳ್ಕೊಳ್ತಾರೆ. ಅವ್ರಿಗೆ ಬದುಕಿಗಾಗಿ ಒಂದಷ್ಟು ಹಣ ಅವತ್ತು ಸರ್ಕಾರ ಮಂಜೂರು ಮಾಡ್ತು. ಹಾಗಾಗಿ ನಮಗೆ ಮೇಲ್ವರ್ಗದ ಪಕ್ಷ, ವ್ಯಾಪಾರಿಗಳ ಪಕ್ಷ ಅಂತೇಳಿ ಹೇಳಿ ಅವತ್ತು ಜನಸಂಘಕ್ಕೆ ಇದ್ದಂಥ ಹೆಸರು ಬದಲಾವಣೆ ಆಗೋಯ್ತು. ದಲಿತರ ಪಕ್ಷ ಆಯಿತು ಅವತ್ತು ಆ ಹೋರಾಟದಿಂದ. ಹಾಗೆಯೇ ಬಗರ್ಕುಂ ಸಾಗುವಳಿದಾರರ ಸಮಸ್ಯೆ, ಒಕ್ಕಲೆ ಎಬ್ಬಿಸ್ತಾಯಿದ್ರು ಜನ. ಸ್ವಂತ ಜಮೀನು ಇಲ್ದಿದ್ದವ್ರು ಸರ್ಕಾರಿ ಜಮೀನು ಉಳುಮೆ ಮಾಡ್ಕೊಂಡು ಏನೋ ಬದುಕು ಕಟ್ಕೊಳ್ಳೋ ಅಂಥ ಒಂದು ಕೆಲಸ ಅಲ್ಲಲ್ಲಿ ಕಷ್ಟಪಟ್ಟು ದುಡಿದು ಮಾಡ್ತಾಯಿದ್ರು. ಅದನ್ನು ಒಕ್ಕಲೆಬ್ಬಿಸುವಂಥ ಒಂದು ಸಂದರ್ಭದಲ್ಲಿ ಹೋಗಿ ನಿಂತು ಧೈರ್ಯ ಕೊಟ್ಟು ಅದನ್ನು ವಿರೋಧಿಸಿದ್ರು. ಅಧಿಕಾರಿಗಳನ್ನ ಎದುರಾಕೊಂಡ್ರು. ಅವತ್ತು ಭಾಳ ದೊಡ್ಡ ಹೋರಾಟ ಆಯಿತು, ಸಂಘಟಿಸಿದ್ರು. ಕರ್ನಾಟಕದ ರಾಜಧಾನಿ ಬೆಂಗಳೂರುವರೆಗೆ ಪಾದಯಾತ್ರೆ ನಡೀತು. ನಾವೆಲ್ಲ ನಮ್ಮ ತಾಲೂಕಿನಿಂದ ಅಂಥ ಹೋರಾಟವನ್ನು ಮಾಡಿದ್ವಿ. ಮತ್ತು ಆ ಬಗರ್ಕುಂ ಸಾಗುವಳಿದಾರರನ್ನು ಕರ್ಕೊಂಡೋದ್ವಿ. ಇವತ್ತು ನಾವು ಬೆಳೆದಿದ್ದೇವೆ, ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ ಅಂದರೆ ಆ ಹೋರಾಟಗಳಿಂದನೇ ಬಂದಂಥ ಬಡವರು ನಮ್ಮ ಜೊತೆಗೆ ಇವತ್ತಿರುವಂಥದ್ದು. ಇದರಿಂದಾಗಿ ರೈತರ ಪಕ್ಷ ಆಯಿತು. BJP ರೈತರ ಹೊಲಕ್ಕೆ ಹೋಯ್ತು, ದಲಿತರ ಕಾಲೋನಿಗೆ ಹೋಯ್ತು BJP. ನಾವು ಮೇಲ್ವರ್ಗದವರ ಪಕ್ಷ ಅಲ್ಲ, ಈ ತಳಮಟ್ಟದ ಒಂದು ರಕ್ಷಕರು ನಾವು. ಆ ಪಕ್ಷ ಪ್ರಾಮಾಣಿಕವಾಗಿ ನಮ್ಮ ಜೊತೆ ನಿಂತ್ಕೊಂಡಿದೆ ಅಂತ ಅವ್ರಿಗೆ ಖಾತ್ರಿ ಬಂತು. ಇದರಿಂದಾಗಿ ಏಕ್ದಮ್ BJPಯ ಸಂಘಟನೆಗೆ ಒಂದು ದೊಡ್ಡ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿಕ್ತು. ಶಿಕಾರಿಪುರಕ್ಕೆ ಆರಂಭದಲ್ಲಿ ಎಂಟ್ರಿ ಕೊಟ್ಟಾಗ BSYಗೆ ಕೇವಲ RSS ಮೇಲೆ ಮಾತ್ರ ಒಲವಿತ್ತು. ಆಗ ಶಿಕಾರಿಪುರದಲ್ಲಿ RSS ನೆಲೆ ಕೂಡ ಇರಲಿಲ್ಲ. ಆಗ BSY RSS ದೇಯ ಮತ್ತದರ ಚಟುವಟಿಕೆ ಶುರು ಮಾಡಿದ್ರು. ಇಡೀ ತಾಲೂಕು ಜಿಲ್ಲೆಗೆ ಹರಡಿಸಿದ್ರು. 1975ರಲ್ಲಿ ಶಿಕಾರಿಪುರ ಪುರಸಭಾ ಸದಸ್ಯರಾಗಿ ಆಯ್ಕೆಯಾದ ಬಳಿಕ BSY ಪುರಸಭೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಒಬ್ಬ ಜನಪ್ರತಿನಿಧಿ ಹೇಗೆ ಕೆಲಸ ಮಾಡಬಹುದು ಅನ್ನೋದನ್ನ ಮೊದಲ ಬಾರಿ ತೋರಿಸಿಕೊಟ್ರು. ಶಿಕಾರಿಪುರದ ನೀರು, ವಿದ್ಯುತ್, ರಸ್ತೆ, ಸ್ವಚ್ಛತೆ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ಕೆಲಸವನ್ನ ಮಾಡತೊಡಗಿದ್ರು. ಪುರಸಭೆಯಲ್ಲಿ ಎಂದು ಕುರ್ಚಿಗೆ ಅಂಟುಕೊಳ್ತಾ ಇರಲಿಲ್ಲ. ನಿತ್ಯ ಬೆಳಿಗ್ಗೆ ಸೈಕಲ್ ಏರಿ ಊರು ಕೇರಿ ಸುತ್ತಾ ಇದ್ರು. ಅದುವರೆಗೂ ಅಂತಹ ಮನುಷ್ಯರನ್ನ ಕಾಣದ ಶಿವಮೊಗ್ಗದ ಜನ ಯಡಿಯೂರಪ್ಪನವರನ್ನ ಅಚ್ಚರಿಯಿಂದ ನೋಡತೊಡಗಿದ್ರು. ಇಂತಹ ಹೋರಾಟದ ಹಾದಿಯಲ್ಲಿ ಜೊತೆಗಿದ್ದವರು ಅಂದ್ರೆ ಅದು ಮಾಜಿ ಸಭಾಪತಿಗಳು DH ಶಂಕರಮೂರ್ತಿ. ಅವರೇ ಹೇಳುವಂತೆ ಅಂದೇ ಯಡಿಯೂರಪ್ಪನವರ ಏಳಿಗೆಯನ್ನ ಕೆಲವರು ಸಹಿಸದೆ ಹೋಗಿದ್ರಂತೆ. ಒಮ್ಮೆ ಸೈಕಲ್ ಏರಿ ಹೊರಟಾಗ ಆಗುಂತಕರು ದಾಳಿಯನ್ನ ನಡೆಸಿದ್ರು. ಆದ್ರೂ BSY ಧೃತಿಗೆಡದೆ ತಮ್ಮ ಗುರಿಯತ್ತ ಮುನ್ನುಗ್ಗಿದ್ರು.